মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ್ ವಿಸ್ಮಯ ಧ್ವನಿ ತುಣುಕು 159. ಹಿಂದಿನ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ದ ಹಾಗೆ ವಿರೋಧದ ಚಕ್ರವ್ಯೂಹದಲ್ಲಿ ಸ್ವಾಮಿ ವಿವೇಕಾನಂದರು ಇದ್ದದ್ದನ್ನು ಗಮನಿಸಿದ್ವಿ. ಈಗ ಅಧ್ಯಾಯ 17, ಅಭಿನಂದನೆಯ ಮಹಾಪೂರ. ಸಭೆಯೊಂದನ್ನು ಏರ್ಪಾಡು ಮಾಡೋದ್ರ ಬಗ್ಗೆ ಸ್ವಾಮೀಜಿ ಈಗಾಗಲೇ ಅಳಸಿಂಗ ಪೆರುಮಾಳ್ಗೆ ಬರೆದಂತಹ ಮರುದಿನವೇ ಅಂದರೆ 1894 ಏಪ್ರಿಲ್ 10ನೇ ತಾರೀಕಿನಂದು ಕಲ್ಕತ್ತಾದ ಪ್ರಸಿದ್ಧ ದಿನಪತ್ರಿಕೆಯಾಗಿದ್ದಂಥ ಇಂಡಿಯನ್ ಮಿರರ್ನಲ್ಲೂ ಕೂಡ ಇಂತಹ ಧನ್ಯವಾದ ಸಭೆಯೊಂದನ್ನು ನಡೆಸಬೇಕಾದಂತಹ ಅವಶ್ಯಕತೆಯನ್ನು ಒತ್ತಿ ಹೇಳಲ್ಪಟ್ಟಿತ್ತು ಅನ್ಬೋದು. ಅಲ್ಲದೆ ಇಂತಹ ಒಂದು ಸಭೆಯನ್ನು ನಡೆಸಬೇಕಾದಂತಹ ಅವಶ್ಯಕತೆ ಅವತ್ತು ಅನಿವಾರ್ಯ. ಇಂತಹ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನುವಂತಹ ಉತ್ಸಾಹ ಎಲ್ಲ ಕಡೆಯೂ ಕೂಡ ಕಂಡು ಬರ್ತಿತ್ತು ಅನ್ನೋದು ಕೂಡ ಸತ್ಯ. ಬಹುಶಃ ಕಲ್ಕತ್ತಾದ ಜನಕ್ಕೆ ಇಂತಹ ಉತ್ಸಾಹ ಸಹಜವಾಗಿಯೇ ಉಂಟಾಗಿದ್ದು ಇರ್ಬೋದು, ಅಥವಾ ಸ್ವಾಮೀಜಿನೇ ಬರೆದಿರುವಂತಹ ಯಾವುದಾದ್ರೂ ಒಂದು ಪತ್ರದಿಂದ ಅವರಲ್ಲಿ ಪ್ರಚೋದನೆ ಉಂಟಾಗಿರ್ಬೋದು. ಇದರ ಕುರಿತಾಗಿ ಪ್ರಕಟವಾದಂತಹ ಒಂದು ಸಂಪಾದಕೀಯ ಹೀಗಿತ್ತು. ಏನು ಬರೆದಿತ್ತು? ಪ್ರವಾದಿಯೊಬ್ಬ ತನ್ನ ದೇಶದಲ್ಲೇ ಗೌರವಿಸಲ್ಪಡುವುದಿಲ್ಲ ಅನ್ನುವಂಥ ಮಾತು ನಮ್ಮ ಜೀವನದಲ್ಲೇ ಆಗಾಗ ಅನುಭವಕ್ಕೆ ಬರುವಂತಹ ಸಾಮಾನ್ಯ ಸತ್ಯ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಭೇಟಿ ನೀಡದಿದ್ದರೆ ಇಷ್ಟೊಂದು ಪ್ರಸಿದ್ಧವಾಗ್ತಿದ್ರೋ ಇಲ್ವೋ ಅನುಮಾನ. ಶಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ವ್ಯಾಖ್ಯಾನಕ್ಕಾಗಿ ಅವರಿಗೆ ಏನೇನು ಯಶಸ್ಸು ದೊರಕಿದೆಯೋ ಅದೆಲ್ಲವೂ ಕೂಡ ವಿಶಾಲ ಹೃದಯದವರಾದಂಥ ಅಮೆರಿಕನರನ್ನು ಅಭಿನಂದನೆ ಮಾಡಬೇಕು ಅಂತ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾಡಿದಂತಹ ಭಾಷಣ ಪ್ರವಾಸದಲ್ಲಿ ಅವರು ಗಳಿಸ್ಕೊಂಡಂತಹ ಪ್ರಚಂಡ ಯಶಸ್ಸು, ಅದನ್ನು ಗಮನಿಸಿ ಹಿಂದೂಗಳು ಕೂಡ ಅವರಿಗೆ ಮತ್ತೆ ಯಾರ ಸಹಾಯವಿಲ್ಲದಲೇ ಅವರಿಗೆ ಅಮೆರಿಕಾದಲ್ಲಿ ಅಷ್ಟು ದೃಢವಾಗಿ ನೆಲೆಯೂರೋದಕ್ಕೆ ಸಾಧ್ಯವಾಗ್ತಿತ್ತೋ ಇಲ್ವೋ ಅನ್ನುವಂಥದ್ದು ಆ ಸಮ್ಮೇಳನದ ವ್ಯವಸ್ಥಾಪಕರಿಗೆ ಒಂದು ಭಿನ್ನ ಒತ್ತಳೆಯನ್ನು ಅರ್ಪಿಸಬಹುದು ಅಂತಾದರೆ, ಆ ಮೂಲಕ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುವಂತಹ ಕರ್ತವ್ಯವನ್ನು ಮಾಡಿದ ಹಾಗಾಗುತ್ತೆ ಅಂತ ನಮಗನ್ಸುತ್ತೆ. ಈ ಯೋಜನೆಯಲ್ಲಿ ದೇಶದಾದ್ಯಂತ ನಮ್ಮ ಹಿಂದೂ ಬಂಧುಗಳು ಹೃತ್ಪೂರ್ವಕವಾಗಿ ಪಾಲ್ಗೊಳ್ಳುತ್ತಾರೆ ಅಂತ ಆಶಿಸ್ತೇವೆ. ಸ್ವಾಮಿ ವಿವೇಕಾನಂದರು ಇನ್ನು ಅಮೆರಿಕಾದಲ್ಲೇ ಇದ್ದಾರೆ. ತಡ ಮಾಡದಲೇ ಭಿನ್ನ ಒತ್ತಳೆಯನ್ನು ಅಲ್ಲಿಗೆ ಕಳುಹಿಸಿಕೊಡ್ಬೇಕು. ನಮ್ಮ ಹಿಂದೂ ಸೋದರನಿಗೆ ಸಲ್ಲಿಸಿದಂತಹ ಮನ್ನಣೆಗಾಗಿ ನಾವು ಕೃತಜ್ಞತಾ ಶೂನ್ಯರಾಗಿಲ್ಲ ಅನ್ನೋದನ್ನು ಇನ್ನು ಹೆಚ್ಚು ವಿಳಂಬ ಮಾಡಬಾರದು. ನಾವು ನಮ್ಮ ಅಮೆರಿಕದ ಮಿತ್ರರಿಗೆ ತಿಳಿಸೋದರ ಜೊತೆಗೆ ಭಿನ್ನ ಒತ್ತಳೆಯನ್ನು ಅರ್ಪಿಸೋದರಲ್ಲಿ ವಿಳಂಬ ಮಾಡಬಾರ್ದು. ಹಾಗೆ ಈ ವಿಷಯದಲ್ಲಿ ದೇಶದ ಎಲ್ಲ ಕಡೆಗಳಲ್ಲಿನ ಹಿಂದೂ ಸೋದರರು ಅವರ ಅಭಿಪ್ರಾಯಗಳನ್ನು ನಾವು ಪಡೆದುಕೊಳ್ಬೇಕು ಅಂತ ಆ ಪತ್ರದಲ್ಲಿ ಬರೆಯಲ್ಪಟ್ಟಿತ್ತು. ಸ್ವಾಮೀಜಿ ಏಪ್ರಿಲ್ 9ನೇ ತಾರೀಕಿನಂದು ಬರೆದಂತಹ ಪತ್ರ ಅಳಸಿಂಗ ಪೆರುಮಾಳರ ಕೈಗೆ ತಲುಪೋದರ ಮೊದಲೇ ಮದರಾಸ್ನಲ್ಲಿ ಸಾರ್ವಜನಿಕ ಸಮಾರಂಭವೊಂದು ನಡೆಸೋದಕ್ಕೆ ಸಿದ್ಧತೆಗಳೆಲ್ಲ ಭರದಿಂದ ಸಾಗ್ತಾ ಇತ್ತು. ಏಪ್ರಿಲ್ 28ನೇ ತಾರೀಕಿನಂದು ಮದರಾಸಿನ ಪಚ್ಚಯ್ಯಪ್ಪ ಹಾಲ್ನಲ್ಲಿ ಸಭೆ ಏರ್ಪಾಟಾಗಿತ್ತು. ನಾಗರಿಕರು ಹಾಗೆ ವಿದ್ಯಾರ್ಥಿಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮದರಾಸಿನ ಅಂದಿನ ಪ್ರಮುಖ ನಾಗರಿಕರಾಗಿದ್ದಂತಹ ಸರ್ ರಾಮಸ್ವಾಮಿ ಮೊದಲಿಯಾರ್, ದಿವಾನ್ ಬಹದ್ದೂರ್ ಸುಬ್ರಹ್ಮಣ್ಯ ಅಯ್ಯರ್ ಮೊದಲಾದವರೆಲ್ಲರೂ ಕೂಡ ಆ ದೊಡ್ಡ ಸಭೆಯಲ್ಲಿ ಉಪಸ್ಥಿತರಿದ್ದರು. ರಾಮನಾಡಿನ ರಾಜ ತನ್ನ ಶುಭಾಶಯವನ್ನು ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದ. ಅಲ್ಲದೆ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಈ ಸಭೆಯ ಬಗ್ಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು, ತುಂಬ ಸಂತೋಷವನ್ನು ವ್ಯಕ್ತಪಡಿಸಿ ಪತ್ರಗಳನ್ನ ಕೂಡ ಬರೆದಿದ್ರು.
ಸಭೆಯ ಅಧ್ಯಕ್ಷರಾಗಿ ಚುನಾಯಿಸಲ್ಪಟ್ಟಿದ್ದಂತಹ ಸುಬ್ರಹ್ಮಣ್ಯ ಅಯ್ಯರ್ ಅವರು ಮಾತನಾಡಿ, ಅಮೆರಿಕಾದಲ್ಲಿ ಸ್ವಾಮೀಜಿ ಸಾಧಿಸಿದಂತಹ ಅದ್ಭುತ ಯಶಸ್ಸು ಹಿಂದೂಗಳಿಗೂ ಅಮೆರಿಕನ್ನರಿಗೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರುವುದು ಅಂತ ಹೇಳಿದ್ರು. ನಂತರ ಮಾತನಾಡಿದಂತಹ ಶ್ರೀ ಪಾರ್ಥಸಾರಥಿ ಅಯ್ಯಂಗಾರ್ ಅವರು ಹೇಳ್ತಾರೆ, ಹಿಂದೂ ಧರ್ಮದ ತತ್ವಗಳ ಪರಿಜ್ಞಾನವೇ ಇಲ್ಲದೇ ಇದ್ದಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ಟೀಕಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮ ಬೇರೆ ಯಾವುದೇ ಧರ್ಮದೊಂದಿಗೂ ಸರಿಸಾಟಿಯಾಗಿ ನಿಲ್ಲಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ಯಶಸ್ಸು ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಅಮೆರಿಕನ್ನರಿಗೆ ಸೇರುತ್ತೆ ಅಂತ ತಿಳಿಸಿದರು. ನಂತರ ಶಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾದದ್ದಕ್ಕಾಗಿ ಹಾಗೆ ಅಲ್ಲಿ ತಮ್ಮ ಅಪೂರ್ವ ವಾಗ್ವೈಖರಿಯಿಂದ ಹಿಂದೂ ಧರ್ಮವನ್ನು ವ್ಯಾಖ್ಯಾನಿಸಿರೋದಕ್ಕಾಗಿ ವಿವೇಕಾನಂದರಿಗೆ ಧನ್ಯವಾದಗಳನ್ನು ಅರ್ಪಿಸುವಂತಹ ಠರಾವೊಂದನ್ನು ಸಭೆ ಅಂಗೀಕರಿಸಿತು. ನಂತರ ಸ್ವಾಮಿ ವಿವೇಕಾನಂದರಿಗೆ ಸೌಹಾರ್ದಯುತ ಸ್ವಾಗತವನ್ನು ಕೊಟ್ಟಿದ್ದಕ್ಕಾಗಿ ಅಮೆರಿಕಾದ ಜನರಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತಹ ಎರಡನೆಯ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸೋದಕ್ಕೂ ಸಾಧ್ಯವಾಯಿತು. ಅಲ್ಲದೆ ಸಭಾಧ್ಯಕ್ಷರು ಈ ಎರಡು ನಿರ್ಣಯಗಳ ಪ್ರತಿಗಳನ್ನು ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಡಾಕ್ಟರ್ ಬರೋಸ್ರವರಿಗೆ ಕಳುಹಿಸಿಕೊಡಬೇಕು ಅಂತ ಅಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು. ಹೀಗೆ ಈ ಸಮಾರಂಭ ಅತ್ಯಂತ ಯಶಸ್ವಾಗಿ ನಡ್ಕೊಂಬಂತು. ಆದರೆ ಈ ಹಿಂದೆನೇ ತಿಳಿಸಿರೋ ಹಾಗೆ ಈ ಸಭೆಯ ವಿಷಯವಾಗಲಿ ಅದರ ನಿರ್ಣಯದ ವಿಷಯವಾಗಲಿ ಮೇ ಜೂನ್ ತಿಂಗಳು ಕಳೆದರೂ ಕೂಡ ಸ್ವಾಮೀಜಿಗೆ ಈ ವಿಷಯ ತಲುಪಲಿಲ್ಲ. ಹಾಗಾಗಿ ಭಾರತದಲ್ಲಿ ತಾವು ನಿರೀಕ್ಷಿಸಿದಂತಹ ಸಭೆ ನಡೆದೇ ಇಲ್ಲ ಅಂತ ಇತ್ತ ಕಡೆ ಸ್ವಾಮೀಜಿ ತಿಳ್ಕೊಳ್ಳೋ ಹಾಗಾಯಿತು. ಮದ್ರಾಸಲ್ಲಿ ನಡೆದಂಥದ್ದೇ ಮತ್ತೊಂದು ಭಾರೀ ಸಭೆ ಕಲ್ಕತ್ತಾದಲ್ಲೂ ನಡೆಯಿತು. ಇದರ ಹಿಂದಿನ ಮುಖ್ಯ ಸ್ಫೂರ್ತಿ ಅಂದರೆ ಮಹಾಬೋಧಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿದ್ದಂಥ ಧರ್ಮಪಾಲರು. ಇವರು ಸರ್ವಧರ್ಮ ಸಮ್ಮೇಳನದಲ್ಲಿ ಸಿಂಹಳದ ಬೌದ್ಧರನ್ನು ಪ್ರತಿನಿಧಿಸಿದಂಥವರು. ಧರ್ಮಪಾಲರು ತಮ್ಮ ವಾಗ್ಮೀಯತೆಯಿಂದಾಗಿರಬಹುದು ಅವರ ಸಂದೇಶಗಳೆಲ್ಲದನ್ನೂ ಕೂಡ ಸ್ವತಃ ಸಮ್ಮೇಳನದಲ್ಲಿ ಮನ್ನಣೆಗೆ ಪಾತ್ರರಾಗಿದ್ದರು. ಆದರೆ ಅವರೂ ಕೂಡ ಸ್ವಾಮೀಜಿಯವರ ಉಪನ್ಯಾಸಗಳನ್ನು ಕೇಳಿ ಬೆರಗಾದರು ಅಂತಷ್ಟೇ ಅಲ್ಲದೆ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗ್ಬಿಟ್ಟಿದ್ರು. ಅವರ ಸಂದೇಶಗಳ ಮಹತ್ವವನ್ನು ಮನಗಂಡಂತಹ ಸ್ವಾಮೀಜಿಯಿಂದ ಅವರು ಸ್ಫೂರ್ತಿಗೊಂಡರು. ಮಜುಮ್ದಾರನೇ ಮೊದಲಾದಂತಹ ಇತರ ಭಾರತೀಯ ಪ್ರತಿನಿಧಿಗಳ ಹಾಗೆ ಧರ್ಮಪಾಲರೂ ಕೂಡ ಸ್ವಾಮೀಜಿಯವರ ಬಗ್ಗೆ ಮತ್ಸರ ತಾಳಿದಂಥವರಲ್ಲ. ಇವರಿಬ್ಬರ ನಡುವೆ ವಿಶ್ವಾಸಯುತ ಸ್ನೇಹ ಏರ್ಪಟ್ಟಾಗಿತ್ತು. ಭಾರತಕ್ಕೆ ಹಿಂದಿರುಗಿದ ಮೇಲೆ ಕೂಡ ಧರ್ಮಪಾಲರು ಅಮೆರಿಕೆಯಲ್ಲಿ ಸ್ವಾಮೀಜಿ ಮಾಡಿದಂತಹ ಕಾರ್ಯವನ್ನು ಹೆಚ್ಚಾಗಿ ಪ್ರಶಂಸಿಸಿ ಮಾತನಾಡ್ತಿದ್ರು. ಅಲ್ಲದೆ ಕಲ್ಕತ್ತಾದ ಹತ್ತಿರದಲ್ಲೇ ಇದ್ದಂಥ ಆಲಂ ಬಜಾರ್ ಮಠಕ್ಕೆ ಹೋಗಿ ಸ್ವಾಮೀಜಿಯ ಗುರುಭಾಯಿಗಳನ್ನು ಕೂಡ ಭೇಟಿ ಮಾಡಿ ಬಂದಿದ್ರು. ಅಮೆರಿಕಾದಲ್ಲಿ ಅವರು ಸಾಧಿಸಿದಂತಹ ಅದ್ಭುತ ಯಶಸ್ಸನ್ನು ಬಣ್ಣಿಸಿ ಎಲ್ಲರ ಮುಂದೆ ಕೊಂಡಾಡಿದ್ರು. ಮೇ 14ನೇ ತಾರೀಕು ಕಲ್ಕತ್ತಾದ ಮಿನರ್ವಾ ಥಿಯೇಟರ್ ಅನ್ನುವಂಥ ಸಭಾಂಗಣದಲ್ಲಿ ಬಹಿರಂಗ ಸಭೆಯೊಂದು ಏರ್ಪಾಟಾಯಿತು. ಮಹಾರಾಜ ಬಹದ್ದೂರ್ ಸರ್ ನರೇಂದ್ರ ಕೃಷ್ಣ ಅನ್ನುವಂಥ ಕಲ್ಕತ್ತಾದ ಪ್ರಮುಖರ ಅಧ್ಯಕ್ಷತೆಯಲ್ಲಿ ನಡೆದಂಥ ಅಂದಿನ ಸಭೆಯಲ್ಲಿ ಧರ್ಮಪಾಲರು ಸ್ವಾಮಿ ವಿವೇಕಾನಂದರು ಮತ್ತು ಅಮೆರಿಕಾದಲ್ಲಿ ಹಿಂದೂ ಧರ್ಮ ಅನ್ನುವಂಥ ವಿಷಯವಾಗಿ ನಿರರ್ಗಳವಾಗಿ ಮಾತನಾಡಿದ್ರು. ಜಪಾನಿನ ಬೌದ್ಧ ಮಠಾಧಿಪತಿಗಳಾಗಿದ್ದಂತಹ ಉಟೋಕಿಯರಿಗೂ ಕೂಡ ಅವರದ್ದು ಉಪಸ್ಥಿತಿ ಇತ್ತು. ಕೆಲವು ಮಾತುಗಳನ್ನು ಆಡಿದ್ರು. ಈ ಸಭೆಯ ಬಗ್ಗೆ ಇಂಡಿಯನ್ ಮಿರರ್ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನು ಆ ಪತ್ರಿಕೆ ಹೀಗೆ ಬರೀತು. ಆ ಪತ್ರಿಕೆಯಲ್ಲಿ ಏನು ಬರೆಯಲ್ಪಡ್ತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮ್ ಕೃಷ್ಣ.